ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಲಿಂಬೆ ಉಪ್ಪಿನಕಾಯಿ ಲಿಂಬೆಕಾಯಿ ಉಪ್ಪಿನಕಾಯಿನ ನಾವು ಪಟಾಪಟ್ ಅಂತ 5 ಮಿನಿಟ್ದಲ್ಲಿ ಮಾಡ್ಕೊಳ್ಬೋದು. ಪಿತ್ತಿದ್ದವರಿಗೆ ಅಥವಾ ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಈ ಲಿಂಬೆ ಉಪ್ಪಿನಕಾಯಿ ನಾವು 5 ಮಿನಿಟ್ದಲ್ಲಿ ಅಥವಾ 4-5 ಲಿಂಬೆಕಾಯಿ ಇದ್ರೂ ನಾವು ಈ ಥರ ಹಾಳಾಗ್ದಂಗೆ ಉಪ್ಪಿನಕಾಯಿ ಹಾಕೊಂಡು ನಾವು 8-10 ದಿನ ಇಟ್ಕೊಳ್ಬೋದು. ನೋಡಿ, ನಾನು 5 ಲಿಂಬೆಕಾಯಿ ಇದ್ದಿದ್ದು ಅವನ್ನ ತೊಗೊಂಡಿದ್ದೀನಿ. ನೋಡಿ, ಇವನ್ನ ಇದರೊಳಗೆ ಬೀಜ ಇರುತ್ತೆ. ಬೀಜನ ತೆಗೆದು ಸೈಡ್ ಬಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಲಿಂಬೆಕಾಯಿ ಉಪ್ಪಿನಕಾಯಿ ಪಿತ್ತಿದ್ದವರಿಗೆ ಅಥವಾ ನೆಗಡಿ ಜ್ವರ ಕೆಮ್ಮು ಬಂದರೆ ಇದನ್ನು ನಾವು ಲಿಂಬೆ ಉಪ್ಪಿನಕಾಯಿನ ತಿನ್ಬೋದು. ಅಥವಾ ಸರ್ಜರಿ ಅದು ಆದವರು ಹಿಂಗದು ಹಾಕಿ ತಿನ್ಬೇಡ್ದಂತ ಅನ್ನೋರು ಈ ಥರ ಉಪ್ಪಿನಕಾಯಿನ ನಾವು ಹಾಕೊಂಡು ತಿನ್ಬೋದು. ನೋಡಿ, ಈ ಲಿಂಬೆಕಾಯಿ ಉಪ್ಪಿನಕಾಯಿನ ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಬೇಕು. ಇದನ್ನು 10-15 ದಿನಾನೂ ಇಡ್ಬೋದು. ಆದರೆ 4-5 ಲಿಂಬೆಕಾಯಿ ಉಪ್ಪಿನಕಾಯಿ 8 ದಿನ ಬರುತ್ತೆ ಅಷ್ಟೇ 4 ಜನಕ್ಕೆ. ನೋಡಿ, ನಾನೀಗ ಬೀಜ ತೆಗೆದು ಇವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಉಪ್ಪು ಹಾಕೊಂಡ್ರೆ ಸಾಕು. ಬೇಕಂದರೆ ನಿಮಗೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ಪಿತ್ತಿದ್ದವ್ರಿಗೂ ಒಳ್ಳೆಯದು. ಸ್ವಲ್ಪ ಅರಿಶಿಣ ಪೌಡರು ಮತ್ತು ಖಾರದ ಪುಡಿ ಮತ್ತು ಜವಾರಿ ಬೆಳ್ಳುಳ್ಳಿ, ಸ್ವಲ್ಪ 1-2 ಸ್ಪೂನು ಎಣ್ಣೆ, ಯಾವುದಾದ್ರೂ ಎಣ್ಣೆ, ಕಾದಾರಿದ ಎಣ್ಣೆ ಅಥವಾ ಎಣ್ಣೆ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈ ಥರ ಮಿಕ್ಸ್ ಮಾಡ್ಕೊಂಡು ಪಟಾಪಟ್ ಅಂತ ಆಗನೆ ತಿಂದ್ರೂ ಬರುತ್ತೆ. ನೋಡಿ, ಲಿಂಬೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಪಿತ್ತಿದ್ದವ್ರಿಗಂತೂ ಒಳ್ಳೆಯದು, ಸರ್ಜರಿ ಆದವ್ರಿಗೂ ಒಳ್ಳೆಯದು, ಜ್ವರ ಬಂದವ್ರಿಗೂ ಇನ್ನೂ ಒಳ್ಳೆಯದಿದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ರುಚಿಯಾದ ಸಿಹಿನೇ ಇರುತ್ತೆ ಇದು ಇನ್ಸ್ಟಂಟ್ ಉಪ್ಪಿನಕಾಯಿ. ಒಂದು ಗಾಜಿನ ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 8-10 ದಿನ ನಾವು ಇದನ್ನು ಯೂಸ್ ಮಾಡ್ಬೋದು. ಈ ಚಪಾತಿಗೂ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಇದ್ರ ರಸ ಬಿಡತ್ತೆ. ಒಂದು 5-6 ದಿನ ಆದಮೇಲೆ ರುಚಿಯಾಗಿರುತ್ತೆ. ನೋಡಿ, ಇದು ನಾವು ಈ ಬೇಯಿಸಿ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ಇನ್ಸ್ಟಂಟ್ ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.